ನಮಸ್ಕಾರ ವೀಕ್ಷಕರೇ, ನಾನಿವತ್ತು ನಿಮಗೆ ಹಾಗಲಕಾಯಿ ಗೊಜ್ಜು ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಇದು ಚಪಾತಿ ಜೊತೆಗೆ ಮತ್ತು ರೊಟ್ಟಿ ಜೊತೆಗೆ ರೈಸ್ ಜೊತೆಲೂ ತುಂಬ ಚೆನ್ನಾಗಿರುತ್ತೆ. ಮತ್ತು ಇದು ಕಹಿ ಇರೋರು ಯಾರು ಕಹಿ ಅಂತ ಜಾಸ್ತಿ ತಿನ್ನಲ್ಲ, ಈ ರೀತಿ ಮಾಡಿಕೊಂಡ್ರೆ ನಿಮಗೆ ಕಹಿ ಅಂತ ಏನು ಜಾಸ್ತಿ ಅನಿಸಲ್ಲ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಆಮೇಲೆ ಇದಕ್ಕೆ ಯಾರಾದರೂ ವೀಕ್ಷಕರೇ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಫಸ್ಟ್ ಟೈಮ್ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕನೂ ನೋಡಿ, ನಮಗೆ ಸಪೋರ್ಟ್ ಮಾಡಿ ನೋಡಿ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳೇನಂತ ತೋರಿಸ್ತೀನಿ ನೋಡಿ. ಹಾಗಲಕಾಯಿನ ನಾನು ಈ ರೀತಿ ರೌಂಡ್ ಕಟ್ ಮಾಡಿ, ಬೀಜ ಏನಾದ್ರು ದಪ್ಪದಾಗಿದ್ದರೆ ಅದನ್ನು ತೆಗೆದು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ನೀವು ಕಟ್ ಮಾಡ್ಕೊಬೋದು. ಆಮೇಲೆ ನೋಡಿ, ಹಾಗಲಕಾಯಿ ತುಂಬ ಕಹಿ ಬರಲ್ಲ ನೀವು ಈ ರೀತಿ ಮಾಡೋದ್ರಿಂದ. ಸೊ ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗೂ ಇರುತ್ತೆ ಮತ್ತು ಹೆಲ್ತ್ಗೂ ತುಂಬ ಒಳ್ಳೆಯದು. ಸೊ ಇನ್ನೂ ಏನೇನು ಬೇಕು ಸಾಮಗ್ರಿಗಳು ಅಂತ ತೋರಿಸ್ತೀನಿ ನೋಡಿ. ಇದು ವಿಶೇಷವಾಗಿ ಏನು ಜಾಸ್ತಿ ಸಾಮಾನೇನು ಬೇಕಾಗಿಲ್ಲ, ಸ್ವಲ್ಪನೇ ಮನೇಲಿರೋದ್ರಲ್ಲೇ ಮಾಡ್ಕೊಬೋದು ನೋಡಿ. ಬ್ಯಾಡಗಿ ಮೆಣಸಿಕಾಯಿ ಒಂದು 5 ತೊಗೊಂಡಿದ್ದೀನಿ, ಚಿಕ್ಕದು ಖಾರ ಮೆಣಸಿಕಾಯಿ 2 ತೊಗೊಂಡಿದ್ದೀನಿ, ಮತ್ತು ಬಿಳಿ ಎಳ್ಳು 1 ಸ್ಪೂನು, ಅರ್ಧ ಸ್ಪೂನ್ ಜೀರಿಗೆ, ಮತ್ತು ನೋಡಿ ಕಡಲೆಬೇಳೆ 1 ಸ್ಪೂನು, ಮತ್ತು ಧನಿಯಾ 1 ಸ್ಪೂನ್ ತೊಗೊಂಡಿದ್ದೀನಿ, ಚಕ್ಕೆ 1 ಇಂಚು, 2 ಲವಂಗ ನೋಡಿ, ಉದ್ದಿನಬೇಳೆ 1 ಸ್ಪೂನ್ ತೊಗೊಂಡಿದ್ದೀನಿ, ಮತ್ತು ಕಡಲೆ ಬೀಜ ನೋಡಿ ಒಂದು ಅರ್ಧ ಕಪ್ಪಷ್ಟು ತೊಗೊಂಡಿದ್ದೀನಿ. ಸೊ ಬೆಳ್ಳುಳ್ಳಿ ನೋಡಿ, ಬೆಳ್ಳುಳ್ಳಿ ಒಂದು 2 ಗೆಡ್ಡೆ ಅಷ್ಟು ತೊಗೊಂಡಿದ್ದೀನಿ ನೋಡಿ. ಇದೆಲ್ಲನೂ ಅಷ್ಟೇ ಸ್ವಲ್ಪ ಫ್ರೈ ಮಾಡಿಕೊಂಡು ಹಂಗೆ ಬಿಸಿದು ಸೊ ಇದು ಮಿಕ್ಸ್ ಮಾಡ್ಕೊಬೇಕು. ಸೊ ಟೊಮ್ಯಾಟೊ 1 ತೊಗೊಂಡಿದ್ದೀನಿ, ಈರುಳ್ಳಿ 1 ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಕರಿಬೇವು ಸೊಪ್ಪು, ಶುಂಠಿ 1 ಇಂಚಷ್ಟು ತೊಗೊಂಡಿದ್ದೀನಿ ನೋಡಿ. ಇಷ್ಟನ್ನು ಯೂಸ್ ಮಾಡಿಕೊಂಡು ಯಾವ ರೀತಿ ಮಾಡೋದು ಅಂತ ನೋಡಿಸ್ತೀನಿ ನೋಡಿ. ಇಷ್ಟೇ ಸಾಮಗ್ರಿಗಳು ಬೇಕಾಗಿರೋದು, ತುಂಬ ಏನೂ ಬೇಕಾಗಿಲ್ಲ, ಹೋಟೆಲ್ ಸ್ಟೈಲಲ್ಲೇ ಬರುತ್ತೆ ನಿಮಗೆ ಇದು. ಸೊ ಹುಣಸೆಹಣ್ಣು ನೋಡಿ, ಹುಣಸೆಹಣ್ಣು ಇಷ್ಟು ಸ್ವಲ್ಪ ತೊಗೊಂಡಿದ್ದೀನಿ, ಅದನ್ನು ನೆನೆಸಿಟ್ಕೊಂಡಿದ್ದೀನಿ. ಸೊ ಒಂದು ಕಡಾಯಲ್ಲಿ ನೋಡಿ, ಕಡಾಯಿ ಬಿಸಿ ಆದಮೇಲೆ ಫಸ್ಟ್ಗೆ ನಾವು ಕಡಲೆ ಬೀಜನ ಈ ರೀತಿ ಫ್ರೈ ಮಾಡ್ಕೊಬೇಕು ನೋಡಿ. ಹಾಗೆ ಒಂದೊಂದು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಮತ್ತು ಕಡಲೆಬೇಳೆ ಹಾಕ್ಕೊಂಡು ಈ ರೀತಿ ಕಡಲೆ ಬೀಜ ಒಂದು ಅರ್ಧ ಫ್ರೈ ಆದಮೇಲೆ ಹಾಕ್ಕೊಂಡು ಮಾಡಿಕೊಂಡೆ. ಸೊ ಈ ರೀತಿ ಎಲ್ಲನೂ ಫಸ್ಟ್ ಯಾಕೆ ಮಾಡಿದ್ರೆ ಎಳ್ಳೆಲ್ಲ ಸಿದೋಗ್ಬಿಡುತ್ತೆ. ಸೊ ಹಂಗಾಗಿ ಫಸ್ಟ್ ದಪ್ಪ ಇದೆಲ್ಲ ಕಡಲೆ ಬೀಜ ಎಲ್ಲ ಅದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ. ತುಂಬ ಏನು ಜಾಸ್ತಿ ಫ್ರೈ ಮಾಡ್ಕೊಬೇಕಾಗಿಲ್ಲ, ಒಂದು ಅರ್ಧ ಫ್ರೈ ಮಾಡ್ಕೊಂಡ್ರೆ ಸಾಕು ನೋಡಿ. ಅದನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಇಡೋಣ ನೋಡಿ. ಇವಾಗ ಅದೇ ಕಡಾಯಿಗೆ ನಾನು ನೋಡಿ ಆ ರೀತಿ ಫ್ರೈ ಆಗಬೇಕದು ಚೆನ್ನಾಗಿ. ಇದು ನೋಡಿ ತಣ್ಣಗಾದ್ಮೇಲೆ ನಾನು ಅದನ್ನು ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊತಾ ಇದ್ದೀನಿ ನೋಡಿ. ಮೆಣಸಿಕಾಯಿ ಅಷ್ಟೇ ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ, ಬಿಸಿ ಆಗೋ ತನಕ ಫ್ರೈ ಮಾಡಿಕೊಂಡ್ರೆ ಸಾಕು ನೋಡಿ. ಎಲ್ಲನೂ ಒಂದೇ ಸಲ ಹಾಕ್ಕೊಂಡು ಇದಕ್ಕೆ ನೀರೆಲ್ಲ ಏನು ಹಾಕಂಗಿಲ್ಲ, ಹಂಗೆ ನಾವು ಡ್ರೈಯಾಗಿ ಗ್ರೈಂಡ್ ಮಾಡ್ಕೊಬೇಕು ಇದನ್ನು. ಆಮೇಲೆ ನೋಡಿ ತುಂಬ ಸಾಫ್ಟಾಗಿ ಏನು ಮಾಡ್ಕೊಬೇಡಿ, ಸ್ವಲ್ಪ ತರಿ ಇರಲಿ ಸಾಕು ನೋಡಿ. ಇವಾಗ ನೋಡ್ತೀನಿ ನೋಡಿ, ಈ ರೀತಿ ನೀವು ಗ್ರೈಂಡ್ ಮಾಡ್ಕೊಬೇಕು ನೋಡಿ. ಈ ರೀತಿ ಫೈನ್ ಪೌಡರ್ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಪೌಡರು ನೋಡಿ. ಈ ರೀತಿ ಇನ್ಸ್ಟೆಂಟಾಗಿ ಅವಾಗೇ ಪೌಡ್ರ್ ಮಾಡ್ಕೊಂಡು ಏನೇ ಮಾಡಿದ್ರು ಅಷ್ಟೇ, ನಾವು ಆ ರೀತಿ ಪೌಡ್ರ್ ಮಾಡ್ಕೊಂಡು ಮಾಡಿದ್ರೆ ಆ ಫ್ಲೇವರ್ ಚೆನ್ನಾಗಿ ಅನಿಸುತ್ತೆ ನಮಗೆ ಆ ಅಡುಗೆಗಳಲ್ಲಿ. ಸೊ ಹಂಗಾಗಿ ಇವಾಗ ತಕ್ಷಣಕ್ಕೆ ನಾನು ರೆಡಿ ಮಾಡಿಕೊಂಡು ನೋಡಿ, ಅದೇ ಕಡಾಯಿ ಇವಾಗ ಬಿಸಿ ಆಗಿದೆ ಅಲ್ಲ, ಅದರಲ್ಲೇ ನಾನು ಎಣ್ಣೆ ಹಾಕಿ ಈಗ ಕಟ್ ಮಾಡಿ ಇಟ್ಕೊಂಡಿದ್ದೆ ನೋಡಿ ಹಾಗಲಕಾಯನ್ನು ನಾನು ಇವಾಗ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ. ಈ ರೀತಿ ನಾವು ಎಣ್ಣೆಯಲ್ಲಿ ಈ ರೀತಿ ಹಾಗಲಕಾಯಿನ ಫ್ರೈ ಮಾಡ್ಕೊಳ್ಳೋದ್ರಿಂದ ತುಂಬ ಕಹಿ ಕಹಿ ಅಂತ ಏನು ಅನಿಸಲ್ಲ. ಕಹಿ ಅಂಶ ಇರೋದೆಲ್ಲ ಒಂದು ಅರ್ಧ ಭಾಗ ಈ ರೀತಿ ಫ್ರೈ ಮಾಡಿದ್ರೇ ಸರಿ ಹೋಗ್ಬಿಡುತ್ತೆ ನೋಡಿ. ಈ ರೀತಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಬೇಕು. ಆಮೇಲೆ ಸ್ವಲ್ಪ ಹಾಗಲಕಾಯಿ ಬೇಯಕ್ಕೆ ಸ್ಟಾರ್ಟ್ ಆದಮೇಲೆ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ, ಆ ನೀರೆಲ್ಲ ಚೆನ್ನಾಗಿ ಹೋಗಬೇಕು ನೋಡಿ. ಆ ರೀತಿ ಡ್ರೈ ಆಗೋ ತನಕ ಇದನ್ನು ನಾವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೆ ಫ್ರೈ ಮಾಡ್ಕೊಬೇಕು ನೋಡಿ. ಈ ರೀತಿ ಫ್ರೈ ಮಾಡ್ಕೊಂಡಾಗೆ ನೋಡಿ ಒಂದು ಅರ್ಧ ಅಷ್ಟು ಈಗ ಚೆನ್ನಾಗಿ ಬೆಂದಿದೆ ಅದು. ಸೊ ಅದನ್ನು ನಾನು ಒಂದು ಬೌಲಲ್ಲಿ ಸಪ್ರೇಟಾಗಿ ಇವಾಗ ಎತ್ತಿಕೊತಾ ಇದ್ದೀನಿ ನೋಡಿ. ಎಲ್ಲನೂ ಕಂಪ್ಲೀಟಾಗಿ ತಗೊಂಡು ಸೊ ಅದೇ ಕಡಾಯಿಗೆ ನಾನು ನೋಡಿ ಎಣ್ಣೆ ಒಂದು ಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ ನೋಡಿ. ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ 1-2 ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಸಿಡಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದೆ ಅಲ್ವಾ ಈರುಳ್ಳಿನ ಹಾಕ್ಕೊಂಡು ಮತ್ತು ಕರಿಬೇವನು ಹಾಕ್ಕೊಂಡು ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ಕೊಬೇಕು ನೋಡಿ. ಈ ರೀತಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ತಿರ್ಗಿಸ್ಕೊತಾ ಇರಿ ನೋಡಿ. ಶುಂಠಿ ಬೆಳ್ಳುಳ್ಳಿನೂ ಅಷ್ಟೇ ಈ ರೀತಿ ಜಜ್ಜಿಟ್ಕೊಬೇಕು, ಫುಲ್ಲು ಗ್ರೈಂಡ್ ಮಾಡಿದ್ರೆ ಅಷ್ಟು ಟೇಸ್ಟ್ ಚೆನ್ನಾಗಿ ಅನಿಸಲ್ಲ. ಸೊ ಈ ರೀತಿ ಚೆನ್ನಾಗಿ ಜಜ್ಜಿಟ್ಕೊಂಡ್ರೆ ಆ ಪೇಸ್ಟನ್ನು ನಾನು ಇವಾಗ ಹಾಕ್ಕೊಂಡಿದ್ದೀನಿ ನೋಡಿ. ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದೆ ಅಲ್ವಾ ಟೊಮ್ಯಾಟೊ, ಅದನ್ನು ಹಾಕ್ಕೊಂಡು ಇವಾಗ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ. 2 ಬೇಗ ಬೇಯಬೇಕಂದ್ರೆ ಸ್ವಲ್ಪ ಇವಾಗ ಎಷ್ಟು ಬೇಕು ರುಚಿಗೆ ತಕ್ಕಷ್ಟು ನಾನು ಉಪ್ಪನ್ನು ಹಾಕೊಂಡ್ಬಿಟ್ರೆ ಸೊ ಅದರಲ್ಲಿ ಬೇಗ ಇದು ಸಾಫ್ಟ್ ಆಗಿಬಿಡುತ್ತೆ. ಈ ರೀತಿ ನೋಡಿ ಉಪ್ಪು ಹಾಕೊಂಡ್ಮೇಲೆ ತುಂಬ ಬೇಗ ಸಾಫ್ಟ್ ಆಗುತ್ತೆ.
ಸೊ ಇದನ್ನು ಚೆನ್ನಾಗಿ ನಾವು ಫ್ರೈ ಮಾಡಿಕೊಂಡು ನೋಡಿ, ಅವಾಗೇ ಬೇಯಿಸಿಟ್ಕೊಂಡಿದೆ ಅಲ್ವಾ, ಸ್ವಲ್ಪ ಫ್ರೈ ಮಾಡಿ ಆ ಹಾಗಲಕಾಯಿನ ಸೇರಿಸ್ಕೊಂಡು ಇವಾಗ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಬೇಕು. ನೋಡಿ ಈ ರೀತಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಬೇಯಲಿ ಅದು. ನೋಡಿ ಈ ರೀತಿ ಸ್ವಲ್ಪ ನೀರು ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ಚೆನ್ನಾಗಿ ಸ್ವಲ್ಪ ಡ್ರೈ ಆಗೋಕ್ಕೆ ಸ್ಟಾರ್ಟ್ ಆದಮೇಲೆ ನೋಡಿ, ಹುಣಸೆಹಣ್ಣೆಲ್ಲ ನಾನು ಚೆನ್ನಾಗಿ ಕಿವುಚಿಟ್ಕೊಂಡಿದ್ದೆ, ಸೊ ಅದು ಮತ್ತು ಪೌಡ್ರು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ, ಅದು ಎರಡನ್ನೂ ಹಾಕ್ಕೊಂಡಿದ್ದೀನಿ. ಇವಾಗ ಎರಡನ್ನೂ ಹಾಕಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಅದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊತಾ ಇದ್ದೀನಿ ನಾನು, ಒಂದು ಅರ್ಧ ಗ್ಲಾಸಷ್ಟು. ಏಕೆಂದರೆ ನೀವು ಡ್ರೈ ಬೇಕಾದರೂ ಮಾಡ್ಕೊಬೋದು, ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ನಾನು ಗೊಜ್ಜು ರೀತಿ ಮಾಡ್ಕೊತಾರೋದ್ರಿಂದ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಇನ್ನು ತೆಳ್ಳಗೆ ಬೇಕಂದರೆ ಬೇಕಾದ್ರೆ ಸ್ವಲ್ಪ ನೀರು ಜಾಸ್ತಿ ಮಾಡ್ಕೊಬೋದು. ನೋಡಿ ಎಷ್ಟು ಚೆನ್ನಾಗಿ ಬೇಯ್ತಾ ಇದೆ ಅಂತ. ಈ ರೀತಿ ಆಮೇಲೆ ನೀವು ತಿರ್ಗಿಸ್ಕೊತಾ ಇರಬೇಕು, ಯಾಕಂದ್ರೆ ನೀರು ಸ್ವಲ್ಪ ಕಡಿಮೆ ಹಾಕಿರೋದ್ರಿಂದ ಅದು ಸ್ವಲ್ಪ ತಳ ಹಿಡಿದ್ಬಿಡುತ್ತೆ ಬೇಗ. ಸೊ ಹಂಗಾಗಿ ಇನ್ನೊಂದು 5 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ನಿಮಗೆ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ನೋಡಿ ಅರ್ಧ ಆಲ್ರೆಡಿ ಅವಾಗೇ ಬೆಂದಿದ್ರೋದ್ರಿಂದ ಇವಾಗಿನ ತುಂಬ ಹೊತ್ತು ಬೇಯಿಸ್ಕೊಳಕ್ಕಾಗಿಲ್ಲ. ನೋಡಿ ಈ ರೀತಿ ನೀವು ಚೆಕ್ ಮಾಡ್ಕೊಳ್ಳಿ ಬೆಂದಿದೆಯಾ ಇಲ್ಲ ಅಂತ. ನೋಡಿ ಚೆನ್ನಾಗಿ ಬೆಂದಿದೆ ಅದು. ವೀಕ್ಷಕರೇ, ಇದನ್ನು ನೀವು ಒಂದ್ಸಲ ಟ್ರೈ ಮಾಡಿ ಮನೆಯಲ್ಲಿ, ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನೋಡಿ ಎಲ್ಲ ಎಣ್ಣೆ ಬಿಡೋಕ್ಕೆ ಸ್ಟಾರ್ಟ್ ಆಗಿದೆ. ನೋಡಿ ಕಲರ್ ಅಷ್ಟೇ, ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಆ ಕಲರ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡಿ ಎಲ್ಲನೂ ಚೆನ್ನಾಗಿ ಬೆಂದಿದೆ. ಈ ರೀತಿ ಎಣ್ಣೆ ಬಿಟ್ಟರೆ ರೆಡಿಯಾಗಿದೆ ಹಾಗಲಕಾಯಿ ಅಂತ. ಸೊ ವೀಕ್ಷಕರೇ, ಈ ವಿಡಿಯೋನ ನೀವು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.